ಅಣೆಕಟ್ಟು ನಿರ್ಮಿಸಿಕೊಡುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತೋದಯ ಹಸಿರು ಸೇನೆ ವತಿಯಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಪ್ರಭಾವಿಗಳಿಂದ ಈ ಡ್ಯಾಮನ್ನು ಕಟ್ಟಿರೋದಿಲ್ಲ. ಇದನ್ನು ಈಗ ದಯಮಾಡಿ ನೀವು ಸರ್ಕಾರ ಗಮನಕ್ಕೆ ತಂದು, ಏಕೆಂತಂದರೆ ಈಗೆಲ್ಲ ಒಂದು ಪೈಲಟ್ ಆಗಿರ್ತಂಥ ಒಂದು ಸ್ಕೀಮ್ ಇದು, ಮತ್ತೊಂದು ಕೆಲಸ ಕಾಮಗಾರಿ ಬರೀ ಜಾಗ ಆಗ್ತಕ್ಕಂಥ ಕಾಮಗಾರಿ ಮೊದಲೇ ಅವರು ಇದಾಗಿತ್ತು. ಆದರೆ ರಾಜಕೀಯದಿಂದ ಇಲ್ಲಿ ನಾವು ಸ್ವಲ್ಪ ಮೇಡಮ್ ಏನು ಗೊತ್ತಾ, ಕಣಿವೆದಾಸಹಳ್ಳಿ ಡ್ಯಾಮ್ ಅನ್ನೋದು ನೀರಿನ ಸೋರ್ಸ್ ಇರುವಂಥ ಪ್ಲೇಸ್. ಲಕ್ಕೆ ಹುಬ್ಳಿನ ತಾವು ಕೂಡ ಇವತ್ತು ಕೂಡ ಬರಪೀಡಿತ ಪ್ರದೇಶ ಘೋಷಣೆ ಮಾಡಿಲ್ಲ. ಅದು ಏನಕ್ಕೆ ಅಂತ ನಮಗೊಂದು ಗೊತ್ತಾಗ್ತದೆ. ನಿಮಗೂ ಗೊತ್ತಿದೆ ಬರಪೀಡಿತ ಪ್ರದೇಶ ಅಂತೇಳಿ. ತಾವು ಡಿ ಸಿ ಆದಾಗಿಂದ ನೋಡ್ತಾ ಇದ್ದೀರಿ, ಮಳೆ ಇಲ್ಲ, ಬರಪೀಡಿತ ಪ್ರದೇಶ ಅಂತ ಗೊತ್ತಿದೆ. ಈ ಸರ್ಕಾರಕ್ಕೆ ಯಾಕೆ ಅದ್ರ ಬಗ್ಗೆ ಗೊತ್ತಿಲ್ಲ, ಅಥವಾ ತಾವುಗಳು ಅವರಿಗೆ ಮನವಿ ಕೊಡ್ತಾ ಇದ್ದೀರೋ ಇಲ್ವೋ ಗೊತ್ತಿಲ್ಲ. ಅದಕ್ಕೆ ಲಕ್ಕೆ ಹುಬ್ಳಿ, ದೇವನೂರು ಹುಬ್ಳಿ, ಸಕ್ರಪಟ್ಟಣ ಹುಬ್ಳಿ ಮೇಡಮ್ ಆ ಭಾಗಕ್ಕೆ ತುಂಬ ಅನನುಕೂಲ ಆಗಿದೆ. ಮಲೆನಾಡು ಆಗಿದ್ದರೂ ಕೂಡ ತುಂಬ ನೋವಿನಿಂದ ಅಂತ ಓಡುವಂಥ ಇದು. ನಾನು ಕರ್ನಾಟಕ ರಾಜ್ಯ ರೈತೋದಯ ಹಸಿರು ಸೇನೆ ರಾಜ್ಯಾಧ್ಯಕ್ಷರು, ಗೌರವ ಅಧ್ಯಕ್ಷರು, ಇವರು ಚಿಕ್ಕಮಗಳೂರು ಜಿಲ್ಲಾಧ್ಯಕ್ಷರು ಮೇಡಮ್. ಇವ್ರ ನೇತೃತ್ವದಲ್ಲಿ ನಿಮಗೆ ಕೊಡ್ತಾ ಇದ್ವಿ. ದಯಮಾಡಿ ಸರ್ಕಾರಕ್ಕೆ ಮನವಿ. ನೀವು ಹೇಳ್ದಂಗೆ ಮೇಡಮ್, ಜನ ನಾವೇನು ಜಾಸ್ತಿ ಬಂದಿಲ್ಲ, ಬೈಕಲ್ಲಿ ಬಂದಿಲ್ಲ, ಡೈರೆಕ್ಟಾಗಿ ಬಂದ್ವಿ, ನಿಮಗೆ ಕೊಟ್ಟಿದ್ದೀವಿ. ಚಿಕ್ಕಮಗಳೂರು ತಾಲೂಕು ಲಕ್ಯ ಹೋಬಳಿ ದಾಸರಹಳ್ಳಿ ಅಣೆಕಟ್ಟು ನಿರ್ಮಾಣ ಮಾಡಲು 1961-62ರಲ್ಲಿ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾದ ಎಸ್ ನಿಜಲಿಂಗಪ್ಪನವರು ಜಾಗ ಮೀಸಲಿರಿಸಿದ್ದು, ಈ ಅಣೆಕಟ್ಟು ನಿರ್ಮಾಣ ಮಾಡಿದರೆ ಲಕ್ಯ ಹೋಬಳಿಯ ಎಲ್ಲ ಹಳ್ಳಿಗಳಿಗೂ ನೀರಾವರಿಗೆ ಅನುಕೂಲವಾಗುತ್ತದೆ ಎಂದು ಕರ್ನಾಟಕ ರಾಜ್ಯ ರೈತೋದಯ ಹಸಿರು ಸೇನೆ ರಾಜ್ಯಾಧ್ಯಕ್ಷರಾದ ಚಂದ್ರಶೇಖರ್ ಬೋವಿ ತಿಳಿಸಿದರು. ಇವತ್ತೇನು ಚಿಕ್ಕಮಗಳೂರಿನಲ್ಲಿ ಲಕ್ಯ ಹೋಬಳಿ, ಸಕ್ರಾಯಪಟ್ಟಣ ಹೋಬಳಿ, ದೇವನೂರು ಭಾಗದ ರೈತ ಮುಖಂಡರೆಲ್ಲ ಏನು ಒಂದು ಜಾಥಾ ಮಾಡ್ತಾ ಬಂದ್ವಿ ಅಂದರೆ, ಕಣಿವೆದಾಸರಹಳ್ಳಿ ಎಂಬ 1962ರಲ್ಲಿ ನಿಜಲಿಂಗಪುರ CM ಸರ್ಕಾರದ ಅವಧಿ ಒಳಗಡೆ ಕಣಿವೆದಾಸರಹಳ್ಳಿಯಲ್ಲಿ ಒಂದು ಡ್ಯಾಮ್ ನಿರ್ಮಾಣ ಮಾಡಬೇಕು. ಆ ಡ್ಯಾಮ್ ನಿರ್ಮಾಣ ಮಾಡಿ ಚಿತ್ರದುರ್ಗಕ್ಕೆ ನೀರು ಒಯ್ಯಬೇಕು, ಕೆಳಗಡೆ ಇರುವಂಥ ಪ್ರಾಂತ್ಯಕ್ಕೆ ನೀರು ಸಿಗುತ್ತೆ ಅಂತೇಳಿ ಒಂದು ಉದ್ದೇಶವಾಗಿ ಒಂದು ಅಣೆಕಟ್ಟುವನ್ನು ನಿರ್ಮೂಲನೆ ಮಾಡಲಿಕ್ಕೆ ಆದೇಶ ಮಾಡಿರ್ತಾರೆ. ಅಲ್ಲಿರುವಂಥ ಕಾಣದ ಕೈಗಳು ಕೆಳಗಡೆ ಇರುವಂಥ ಪ್ರಾಂತ್ಯಕ್ಕೆ ಕೆಲಸಕ್ಕೆ ಬರೋದಿಲ್ಲ ಅಂತೇಳಿ ಲಕ್ಕೆ ಹೋಬಳಿ, ದೇವನೂರು ಹೋಬಳಿ, ಸಕ್ರಪಟ್ಟಣ ಹೋಬಳಿ ಜನನ ಒಂದು ಮೀನಿಗೆ ಏನು ಸಿಗಾಕೊಳ್ತಾರೆ, ಬಲೆಗೆ ಆ ಥರ ಸಿಗಾಕ್ಸ್ಕೊಂಡು ಬರೀ ಮತಕ್ಕೆ ಮಾತ್ರ ನಮ್ಮನ್ನು ಯೂಸ್ ಮಾಡ್ಕೊಂಡು ಬಾಕಿದಕ್ಕೆಲ್ಲ ನಮ್ಮನ್ನು ಬಿಟ್ಟಿರೋದು ಈಗ ಎಲ್ಲರಿಗೂ ಕಣ್ಣಿಗೆ ಕಾಣ್ತಾ ಇರುವಂಥದ್ದು. ಹಾಗಾಗಿ ನಾವು ಇವತ್ತೇನು ಹೊರಟಿದ್ದೀವಿ. ಇವತ್ತಿಂದ ಇದು ಮೊದಲನೇ ಹೆಜ್ಜೆ. ಕಣಿವೆದಾಸರಹಳ್ಳಿ ಅನ್ನೋದು ಡ್ಯಾಮು, ಆ ಡ್ಯಾಮಿನ ಅಣೆಕಟ್ಟೆ ಆಗಬೇಕು. ಆ ಅಣೆಕಟ್ಟೆ ಆಗಿ ನಮಗೆಲ್ಲ ನೀರಾವರಿ ಬರಬೇಕು. ನಮ್ಮ ಉದ್ದೇಶ ಏನಂದರೆ, ನಾವು ಯಾವುದೇ ಸರ್ಕಾರನ ದೂರ್ತಿರುವಂಥದ್ದಲ್ಲ, ಯಾವ ವ್ಯಕ್ತಿನ ತೆಗಳ್ತಿರುವಂಥದ್ದಲ್ಲ. ನಮ್ಮದು ನೇರ ವಿಷಯಕ್ಕೆ ಬಂದ್ಬಿಟ್ಟು ನೇರ ವಿಚಾರ ಏನಂದರೆ, ನಮಗೆ ನೀರಾವರಿ ಬೇಕು. ಲಕ್ಕೆ ಹೋಬಳಿ ಇವತ್ತಿಗೂ ಕೂಡ ಬರಪೀಡಿತ ಪ್ರದೇಶ ಅಂತೇಳಿ ಘೋಷಣೆ ಮಾಡ್ತಿಲ್ಲ. ಯಾಕೆ ಮಾಡ್ತಿಲ್ಲ? ನಮ್ಮನ್ನು ಮಲೆನಾಡು ಅಂದ್ಕೊಂಡಿದ್ದೀರಿ ನೀವು. ಯಾವುದೋ ಒಂದು ಸರ್ಕಾರದ ಅವಧಿ ಒಳಗಡೆ ಕೂತ್ಕೊಂಡು, ವಿಧಾನಸೌಧ ಒಳಗಡೆ ಕೂತ್ಕೊಂಡು, ಇಲ್ಲಿ DC ಅವರು ಕೂಡ ಪಾಪ DC ಅವರು ಇಲ್ಲಿ ಕೂತ್ಕೊಂಡಿರ್ತಾರೆ. ಅವರಿಗೆ ಲಕ್ಕೆ ನ್ಯಾಯವಾದ ಮಾಹಿತಿಯನ್ನು ಅಲ್ಲಿ RI ಆಗಲಿ, ತಹಸೀಲ್ದಾರ್ ಆಗಲಿ, ಮತ್ತು ಅಲ್ಲಿರುವಂಥ ಯಾರೇ PDO, ವಿಲೇಜ್ ಅಕಾಡೆಂಟ್ ಇವರು ಕೂಡ ಒಳ್ಳೆ ಮಾಹಿತಿ ಸಿಗದೇ ಇರೋ ಕಾರಣಕ್ಕೋಸ್ಕರ ನಮ್ಮ ಲಕ್ಕೆ ಹೋಬಳಿನ ಬರಪೀಡಿತ ಪ್ರದೇಶ ಅಂತ ಘೋಷಣೆ ಮಾಡಿಲ್ಲ. ಮಳೆ ಬರೋದು ಲಕ್ಕೆ ಕ್ರಾಸಿಗೆ ಅಷ್ಟೇ. ಅದರಿಂದ ಮೇಲ್ಗಡೆ ಮಲೆನಾಡಿರ್ಬೋದು. ಲಕ್ಕೆ ಇಲ್ಲ, ದೇವನೂರು ಭಾಗ ಇಲ್ಲ, ಸಕ್ರಾಯಪಟ್ಟಣ ಹೋಬಳಿ ಇವತ್ತು ಬೀದಿ ಪಾಲಾಗಿದೆ ನೀರಾವರಿ ಇಲ್ದಲೆ. ಅದಕ್ಕೆ ನಾವು ಈ ಮೂಲಕ ಮಾನ್ಯ ಸಿದ್ದರಾಮಯ್ಯರಿಗೆ ನಾವೇನು ಕೇಳ್ತೀವಿ ಅಂದರೆ, ತಮ್ಮ ಅವಧಿ ಒಳಗಡೆ ಈಗ ನಿಮ್ಮದು ಅವಧಿ, ಈ ಅವಧಿ ಒಳಗಡೆ ಆ ನೀರಾವರಿ ಬಗ್ಗೆ ಸೂಕ್ತವಾದ ಟೀಮನ್ನು ರಚಿಸಿ, ಆ ಸೂಕ್ತವಾದ ಒಂದು ದಾಖಲೆಯನ್ನು ತಗೊಂಡು ಅಲ್ಲಿಗೆ ನೀರಾವರಿ ಅಣೆಕಟ್ಟು ಕಟ್ಟಲಿಕ್ಕೆ ತಮ್ಮ ಸಹಕಾರ ತುಂಬ ಬೇಕಾಗಿದೆ. ಗೌರವಾಧ್ಯಕ್ಷರಾದ ಪಿಂಜರಪೀಠದ ಸಂಗಮನಂದ ಸ್ವಾಮೀಜಿಯವರು ಮಾತನಾಡಿ, ಚಿಕ್ಕಮಗಳೂರು ಜಿಲ್ಲೆಯನ್ನು ಸಂಪೂರ್ಣ ಮಲೆನಾಡು ಎಂದು ಕರೆಯುತ್ತಾರೆ. ಆದರೆ ನಮ್ಮ ಲಕ್ಯ ಭಾಗದಲ್ಲಿ ಸರಿಯಾಗಿ ಮಳೆಯಾಗದೆ ಬರ ಆವರಿಸಿರುವುದರಿಂದ ಈ ಅಣೆಕಟ್ಟು ನಿರ್ಮಾಣದಿಂದ ಬರ ನಿರ್ವಹಣೆಗೆ ಬುನಾದಿ ಹಾಕಿದಂತಾಗುತ್ತದೆ ಎಂದು ಹೇಳಿದರು. ಡ್ಯಾಮ್ ನಿರ್ಮಾಣ ಆದರೆ 3 ಜಿಲ್ಲೆಗಳಿಗೆ ನೀರಿನ ವ್ಯವಸ್ಥೆ ಸೌಲಭ್ಯ ದೊರೆತಕ್ಕಂಥ ವ್ಯವಸ್ಥೆ ಆಗುತ್ತೆ. ಅದರ ಜೊತೆಗೆ ನಮ್ಮ ಚಿಕ್ಕಮಗಳೂರು ಜಿಲ್ಲೆ ಮಲೆನಾಡು ಪ್ರದೇಶ ಅಂತ ಹೇಳ್ತೇವೆ. ಈ ಮಲೆನಾಡು ಅಚ್ಚುಕಟ್ಟ ಪ್ರದೇಶ ಬರೀ ಎಲ್ಲ ನೀರಾವರಿ ಆಗಿರ್ತಕ್ಕಂಥ ಪ್ರದೇಶ ಅಥವಾ ಮಲೆನಾಡು ಪ್ರದೇಶ ಅಲ್ಲ. ಇದನ್ನು ಅರ್ಥೈಸ್ಕೊಂಡು ಎಲ್ಲಿ ಬರಪೀಡಿತವಾಗಿರ್ತಕ್ಕಂಥ ಕ್ಷೇತ್ರಗಳಿದಾವೋ ಆ ಕ್ಷೇತ್ರವನ್ನು ನಿರ್ಲಕ್ಷ್ಯ ಮಾಡಿರ್ತಕ್ಕಂಥದ್ದನ್ನು ನೋಡಿದಾಗಿ ಜಿಲ್ಲಾಧಿಕಾರಿಗಳು ಅದನ್ನು ಗಮನಿಸಿ ಅಲ್ಲಿ ಸೂಕ್ತವಾದ ಕ್ರಮವನ್ನು ಕೈಗೊಳ್ಳಲಿಕ್ಕೆ ರೆಡಿಯಾಗಬೇಕು ಅಂತ ಹೇಳ್ತಾ, ಮಾನ್ಯ ಮುಖ್ಯಮಂತ್ರಿಗಳು ಈ ಒಂದು ಅಣೆಕಟ್ಟನ್ನು ನಿರ್ಮಾಣ ಮಾಡಲಿಕ್ಕೆ ಈ ಕ್ಷೇತ್ರ ನಿಮಗೆ ಕೊಟ್ಟಿರ್ತಕ್ಕಂಥ ಮತದ ಒಂದು ವ್ಯವಸ್ಥೆಯನ್ನು ನೋಡಿದರೆ
ನೀವೇ ಖುದ್ದಾಗಿ ಬಂದು ಈ ಕೆಲಸ ಮಾಡಬೇಕು ಅಂತ ಒಂದು ಕ್ಷೇತ್ರ ಇದು. ಕಾಂಗ್ರೆಸ್ಸನ್ನು ಒಂದು ನಿಲುವನ್ನು ಗಟ್ಟಿಗೊಳಿಸಿರ್ತಕ್ಕಂಥ ಕ್ಷೇತ್ರ. ಅಂಥ ಕ್ಷೇತ್ರದಲ್ಲಿ ನೀವು ಕೆಲಸ ಮಾಡದೇ ಇದ್ದರೆ ಮುಂದಿನ ಒಂದು ಕಾಲಘಟ್ಟದಲ್ಲಿ ರೈತರು ನಿಮಗೆ ಉತ್ತರ ಕೊಡ್ತಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ವ್ಯಕ್ತಿಗಳಿಂದ ನಿರ್ಲಕ್ಷ್ಯಗೊಂಡಿಲ್ಲ, ಇದು ನಮ್ಮ ರೈತರಿಂದನೂ ಸಹಿತ ನಿರ್ಲಕ್ಷ್ಯಗೊಂಡಿದೆ. ರೈತರು ಎಚ್ಚೆತ್ತುಕೊಂಡರೆ ಈ ಕಾರ್ಯ ಬಹುಬೇಗನೆ ಆಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ರೈತರಿಗೆ ಬೇಕಾಗಿರೋದು ಒಂದೇ ಒಂದು, ನೀರು, ಕರೆಂಟು, ಸರಿಯಾದ ಬೆಲೆ. ಈ ಮೂರರಲ್ಲಿ ಒಂದು ಭಾಗ ಮೊದಲನೇದಂತಹ ನೀರಿಗಾಗಿ ಇಲ್ಲಿ ಬಂದಿದ್ದೀವಿ. ಏನು ಕಣಿವೆ ದಾಸರಲ್ಲಿ ಇರತಕ್ಕಂಥ ಒಂದು ಅಚ್ಚುಕಟ್ಟು ಪ್ರದೇಶದಲ್ಲಿ ಒಂದು ಡ್ಯಾಮ್ ನಿರ್ಮಾಣಕ್ಕೆ ಅಂತ ಅವತ್ತಿನ ಕಾಲ ನಿಜಲಿಂಗಪ್ಪರ ಕಾಲದಲ್ಲಿ ಕೂಡ ಅದನ್ನು ಮಂಜೂರಾತಿ ಮಾಡಿರ್ತಾರೆ. ಯಾವುದೋ ಒಂದು ದೊಡ್ಡ ಕೈವಾಡದಿಂದ ಅದು ಡ್ಯಾಮ್ ನಿಂತ ಇರುತ್ತೆ, ಅದನ್ನು ಕಟ್ಟಿಕೊಡಿ ಕೆಳಕ್ಕೆ ಬಂದಿದ್ದೀವಿ. ಈ ಮುಖಾಂತರ ಸರ್ಕಾರಕ್ಕೆ ಒಂದು ವಿಚಾರ ಏನಪ್ಪ ಅಂದರೆ, ನೀವು ದಯಮಾಡಿ ಈ ಭಾಗ್ಯಗಳನ್ನು ಕೊಡೋದ್ರ ಬದಲು ಗಂಗಾ ಭಾಗ್ಯ ಅನ್ನೋದನ್ನು ಸೃಷ್ಟಿ ಮಾಡಿರಿ. ಹಳೆ ಭಾಗ್ಯಗಳನ್ನ ಬಿಟ್ಬಿಡ್ರಿ. ಭಾಗ್ಯ ಸೌಭಾಗ್ಯ ಅವೆಲ್ಲ ಬಿಟ್ಬಿಟ್ಟು ಗಂಗಾ ಭಾಗ್ಯ ಕೊಟ್ಟು ರೈತರಿಗೆ ಕೊಡ್ರಿ. ನಿಮ್ಮನ್ನು ಅವರು ಸೌಭಾಗ್ಯವಾಗಿ ಕಾಪಾಡ್ತಾರೆ. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತೋದಯ ಹಸಿರು ಸೇನೆ ಚಿಕ್ಕಮಗಳೂರು ಜಿಲ್ಲಾಧ್ಯಕ್ಷರು, ತಾಲೂಕು ಅಧ್ಯಕ್ಷರು, ರಾಜ್ಯ ಸಂಘಟನಾ ಕಾರ್ಯದರ್ಶಿ ಸೇರಿದಂತೆ ರೈತ ಮುಖಂಡರು ಉಪಸ್ಥಿತರಿದ್ದರು.